ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ವಡವಟ್ಟಿ ಗ್ರಾಮದ ರಮೇಶ್ ಬಸವರಾಜ್ ಅಂಗಡಿ 47ರ ಆಸುಪಾಸಿನ ವಯಸ್ಸಿನ ರೈತ ಸುಳ್ಳದಲ್ಲಿರುವ ಮಲಪ್ರಭಾ ನದಿಯ ಪ್ರವಾಹ ಬರುತ್ತಿದ್ದು, ಜಮೀನಿನಲ್ಲಿರುವ ಪಂಪ್ಸೆಟ್ ಹೊತ್ತು ತರಲು ಹೋದಾಗ ನದಿಯ ರಭಸಕ್ಕೆ ಕೊಚ್ಚಿ ಹೋಗಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಮಲಪ್ರಭಾ ನದಿ ದಡಕ್ಕೆ ಸ್ಥಳೀಯರು ಹಾಗೂ ಬಾದಾಮಿ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಿ ಮೃತದೇಹ ಹೊರತೆಗೆದಿದ್ದಾರೆ. ಮೃತದೇಹವನ್ನು ಬಾದಾಮಿ ತಾಲೂಕು ಆಸ್ಪತ್ರೆಗೆ ಶವ ಪರೀಕ್ಷೆಗೆ ತೆಗೆದುಕೊಂಡು ಹೋಗಲಾಗಿದೆ ಎಂದು ತಿಳಿದು ಬಂದಿದೆ. ಈ ಮೂಲಕ ಮಲಪ್ರಭಾ ನದಿಯ ದಂಡೆಯ ರೈತರು ಇಂತಹ ದುಸ್ಸಾಹಸಕ್ಕೆ ಮುಂದಾಗಬಾರದು ಎನ್ನುವುದು ನಮ್ಮ ರಾಜ್ಯೋದಯ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಅಲ್ಲೇ ಒಳಗೆ ಡ್ರಮ್ ಕಟ್ಟಿ ಮೋಟರ್ ಬಿಟ್ಟಿದ್ರ ಅದನ್ನ ಜಕ್ಕೊಂಡು ದಂಡಿ ತರ್ಬೇಕಂತೇಳಿ ಇಲ್ಲೊಂದು 3 ಮಂದಿ ಹಗ್ಗ ಕೊಟ್ಟು ಅದು ಶವರಿಗೆ ಹಗ್ಗ ಕೈ ಹಿಂದಿದ್ದ ಜನ ಜಾಸ್ತಿ ನೋಡಿಲ್ಲ ಕಳ್ಸೋದಂತೇಳಿ